ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. 1,00,000 ವೈವಿಧ್ಯತೆಗಳು. ಈಶ್ವರಪ್ಪ ಕರ್ನಾಟಕದಲ್ಲಿನ ಒಂದು ಪಟ್ಟಣ ಚಿಂತಾಮಣಿಯಲ್ಲಿರುವ ಒಬ್ಬ ರೈತ. ಅವರು ತಮ್ಮ ಭತ್ತದ ಹೊಲಕ್ಕಾಗಿ ಬೀಜಗಳನ್ನು ಖರೀದಿಸಲು ನಿಯಮಿತವಾಗಿ ಮಾರುಕಟ್ಟೆಗೆ ಹೋಗುತ್ತಿರುತ್ತಾರೆ. ಹೀಗೆ ಒಮ್ಮೆ ಅವರು ಹೋದಾಗ ರಾಮಣ್ಣ ಮತ್ತು ಲಕ್ಷ್ಮಮ್ಮ ಅವರುಗಳ ಸಂಭಾಷಣೆಯನ್ನು ಕೇಳಿಸಿಕೊಂಡರು. ರಾಮಣ್ಣ ಹೇಳಿದರು, ಮೊದಲು ನಮ್ಮ ದೇಶದಲ್ಲಿ ಸುಮಾರು 1,00,000 ವಿಧದ ಅಕ್ಕಿ ಇತ್ತು. ರೈತರು ವಿವಿಧ ರೀತಿಯ ಬೀಜಗಳನ್ನು ಸಂರಕ್ಷಿಸಿ ಅವುಗಳನ್ನು ಭತ್ತ ಬೆಳೆಯಲು ಬಳಸುತ್ತಿದ್ದರು. ಈಗ ಕೆಲವು ವಿಧದ ಬೀಜಗಳಿವೆ ಹಾಗೂ ರೈತರು ಬೀಜಗಳನ್ನು ಕೊಳ್ಳಲು ಮಾರುಕಟ್ಟೆಗೆ ಬರಬೇಕಾಗಿದೆ. ಲಕ್ಷ್ಮಮ್ಮ ಹೇಳಿದರು, ನಮ್ಮ ಮನೆಯ ಬಳಿ ಒಂದು ಬೀಜದ ಬ್ಯಾಂಕ್ ಇದೆ. ಇದುವರೆಗೆ ಅವರು ಸುಮಾರು 100 ವಿಧದ ಸ್ಥಳೀಯ ಭತ್ತದ ಬೀಜಗಳನ್ನು ವಿವಿಧ ಸ್ಥಳಗಳಿಂದ ಸಂಗ್ರಹಿಸಿದ್ದಾರೆ. ನೀವು ಸಹ ಅಲ್ಲಿಂದ ಬೀಜಗಳನ್ನು ಕೊಳ್ಳಬಹುದು. ನೀವು ಈ ಮೊದಲು ಲಕ್ಷ ಪದಗಳನ್ನು ಕೇಳಿರಬಹುದು. 1,00,000 ಎಷ್ಟು ದೊಡ್ಡದು ಎಂಬುದು ನಿಮಗೆ ತಿಳಿದಿದೆ. ಅದನ್ನು ಕಂಡುಹಿಡಿಯೋಣ. ಈಶ್ವರಪ್ಪ ಈ ಘಟನೆಯನ್ನು ತಮ್ಮ ಮಗಳು ರೋಕ್ಸಿ ಹಾಗೂ ಮಗ ಇಷ್ಣುವಿನೊಂದಿಗೆ ಹಂಚಿಕೊಂಡರು. ಈ ದೇಶದಲ್ಲಿ 1,00,000ದಷ್ಟು ಭತ್ತದ ವಿಧಗಳಿರುವ ಬಗ್ಗೆ ಇಷ್ಣುಗೆ ಆಶ್ಚರ್ಯವಾಯಿತು. 1,00,000? ಇದುವರೆಗೆ ನಾನು ಕೇವಲ 3 ವಿಧದ ರುಚಿಯನ್ನಷ್ಟೇ ನೋಡಿರುವೆ. ನಾವು ಪ್ರತಿದಿನ ಒಂದು ಹೊಸ ವಿಧದ ಅನ್ನವನ್ನು ಸೇವಿಸಿದರೆ ಎಲ್ಲ ವಿಧಗಳ ರುಚಿಯನ್ನು ನೋಡಲು ನಮ್ಮ ಜೀವಿತಾವಧಿಯ 100 ವರ್ಷಗಳಲ್ಲಿ ಸಾಧ್ಯವೇ? ಇದನ್ನು ನಾವೀಗ ಕಂಡುಹಿಡಿಯೋಣ. ನಾವು 100 ವರ್ಷ ಅಂದರೆ ಎಷ್ಟು ದಿನ ಅಂತ ನೋಡುವ. 100 ವರ್ಷ ಅಂದರೆ 1 ವರ್ಷಕ್ಕೆ 365 ದಿನ ಆದರೆ 100 ವರ್ಷಕ್ಕೆ 365 ಗುಣಿಸು 100 36,500 ಆಗ್ತದೆ. ಆದ್ದರಿಂದ 1 ವರ್ಷದಲ್ಲಿ 36,500 ವಿಧದ ಅಕ್ಕಿಯ ರುಚಿ ನೋಡಬಹುದು. ಆದ್ದರಿಂದ 1,00,000 ವಿಧದ ಅಕ್ಕಿಯ ರುಚಿ ನೋಡಲು ಸಾಧ್ಯವಿಲ್ಲ. ಆದರೆ 1,00,000 ಎಂದರೆ ಎಷ್ಟು? ವಿನ್ಯಾಸವನ್ನು ವೀಕ್ಷಿಸಿ ಮುಂದೆ ನೀಡಿರುವ ಬಾಕ್ಸ್ಗಳನ್ನು ಭರ್ತಿ ಮಾಡಿ. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 999. 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ 999ಕ್ಕೆ 1 ಸೇರಿಸಿದಾಗ ಬರ್ತದೆ ಎಷ್ಟು? 1,000. 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 9,999. 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ 9,999 ಪ್ಲಸ್ 1 10,000. 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 99,999. 6 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ 99,999 ಪ್ಲಸ್ 1 1,00,000. 1,00,000ವನ್ನು ಹೇಗೆ ಬರೆಯೋದು? 1 0 0 0 0 0 ಅನ್ನು 1,00,000 ಎಂದು ಓದುತ್ತೇವೆ. ಇಲ್ಲಿ ಮುಂದಿನ ಸಂಖ್ಯೆಯನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ. 99,995, 99,996, 99,997, 99,998, 99,999. 1,00,000. 1,00,000 1, 1,00,000 2, 1,00,000 3, 1,00,000 4.